ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳದಲ್ಲಿ ತಲೆಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೂ ಏನೆಲ್ಲ ನಡೀತಾ ಇದೆ ಅನ್ನೋದರ ಅಪ್ಡೇಟ್ಸ್ ಅನ್ನ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗಾಗಿ ನಾವು ಕೊಡ್ತಾ ಇದ್ದೀವಿ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದ ಈ ಎಲ್ಲ ವಿಚಾರಕ್ಕೆ ದೊಡ್ಡ ಟ್ವಿಸ್ಟ್ ಅನ್ನ ಕೊಡುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಈ ಕ್ಷಣಕ್ಕೆ ನಾವು ಇಡ್ತಾ ಇದ್ದೀವಿ. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, ಈ ಶವಗಳ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ನಡೆದಿದ್ದೇನು, ಈ ಎಲ್ಲಾ ವಿಚಾರಗಳಿಗೆ ಇನ್ನೊಂದು ಟ್ವಿಸ್ಟ್ ಈಗ ಲಭ್ಯ ಆಗ್ತಾ ಇದೆ. ಏನದು ಟ್ವಿಸ್ಟ್? ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಧರ್ಮಸ್ಥಳ ತಲೆಬುರುಡೆ ಕೇಸ್ನ ಸ್ಫೋಟಕ ಸುದ್ದಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಬಿಗ್ ಎಕ್ಸ್ಕ್ಲೂಸಿವ್. ಅಸಹಜ ಸಾವು ಕೇಸ್ಗೆ ಟ್ವಿಸ್ಟ್ ಕೊಡುವಂತಹ ಸುದ್ದಿ ಇದು. ಏನದು ಟ್ವಿಸ್ಟ್ ಆಗಿದ್ದಾರೆ, ಇಲ್ಲಿವರೆಗೂ ಏನೇನಾಗಿದೆ, ಇದು ಯಾವ ರೀತಿ ಟ್ವಿಸ್ಟ್ ಅನ್ನ ಕೊಡುತ್ತೆ? ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಬಿಗ್ ಎಕ್ಸ್ಕ್ಲೂಸಿವ್ ಇದು. ನೋಡಿ ವೀಕ್ಷಕರೇ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈವರೆಗೂ ನಡೆದಿರುವಂತಹ ಅಸಹಜ ಸಾವಿನ ಸಂಖ್ಯೆ ಎಷ್ಟು? ಅನಾಮಧೇಯ ವ್ಯಕ್ತಿ ಕೊಟ್ಟಿರುವಂತಹ ಮಾಹಿತಿ ಏನು? ಆತನ ಕೋರಿಕೆಗೂ ಇಲ್ಲಿ ನಡೆದಿರುವಂತಹ ಈ ಘಟನೆಗಳಿಗೂ ಸಾಮ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಹಳ ಮುಖ್ಯವಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಅಸಹಜ ಸಾವು, ಅನ್ಯಾಚುರಲ್ ಡೆತ್, ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಕೂಡ ಅನೇಕ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೂತಿಟ್ಟ ಶವಗಳು, ಅದರ ಲೆಕ್ಕ, ಇದರೆಲ್ಲ ಬಗ್ಗೆ ಮಾತಾಡಿದ್ದಾರೆ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವಿನ ಲೆಕ್ಕ ಎಷ್ಟು? ನಿಗೂಢ ವ್ಯಕ್ತಿ ಕೋರಿದ ಮಾಹಿತಿಗೆ ಉತ್ತರ ಸಿಗುತ್ತಾ? ಮಾಹಿತಿ ಹಕ್ಕಿನ ಅಡಿ ಸಿಕ್ಕಿದೆ. ಸ್ಫೋಟಕ ಸುದ್ದಿ. ಮಾಹಿತಿ ಹಕ್ಕಿನ ಅಡಿ ಸಿಕ್ಕಿರುವಂತಹ ಸ್ಫೋಟಕ ಸುದ್ದಿ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವಿನ ಲೆಕ್ಕ, ನಿಗೂಢ ವ್ಯಕ್ತಿ ಕೋರಿದ ಮಾಹಿತಿಗೆ ಉತ್ತರ ಸಿಗುತ್ತಾ? ಮಾಹಿತಿ ಹಕ್ಕಿನ ಅಡಿ ಸ್ಫೋಟಕ ಸುದ್ದಿಯೊಂದು ಸಿಕ್ಕಿದೆ. ಹಾಗಿದ್ದರೆ ಏನದು? ವೆರಿ ಶಾಕಿಂಗ್ ವಿಚಾರ ಏನಂತಂದ್ರೆ, ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಈವರೆಗೂ ನಡೆದಂತಹ ಸಾವಿನ ವಿಚಾರವಾಗಿ ಲೆಕ್ಕವೇ ಇಲ್ಲ. ಎಲ್ಲಾ ದಾಖಲೆಗಳು ನಾಶವಾಯ್ತಾ ಅನ್ನುವಂತಹ ಪ್ರಶ್ನೆ. ನೋಡಿ, 2005ರಿಂದ 2015ರವರೆಗೂ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಸಾವಿನ ವಿಚಾರ, ಅಸಹಜ ಸಾವು ಇತ್ಯಾದಿ, ಈ ಎಲ್ಲಾ ವಿಚಾರಗಳ ಬಗ್ಗೆ ಲೆಕ್ಕವೇ ಇಲ್ಲವಾ? ಹಾಗಿದ್ದಾರೆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವಿನ ಲೆಕ್ಕ ಇಲ್ಲ. 2000ರಿಂದ 2015ರವರೆಗಿನ ತನಕದ ದಾಖಲೆಯನ್ನ ನಾಶಪಡಿಸುವಂತಹ ಕೆಲಸ ಆಯಿತ. ಹಾಗಿದ್ದಾರೆ ಈ ಅವಧಿಯ ಅಸಹಜ ಸಾವಿನ ಲೆಕ್ಕವೂ ಲಭ್ಯ ಇಲ್ಲ. 2000ರಿಂದ 2015ರವರೆಗಿನ ತನಕದ ದಾಖಲೆಗಳ ನಾಶ, ಇದೆಲ್ಲ ಹೇಗೆ ಸಾಧ್ಯ? ಮಾಹಿತಿ ಹಕ್ಕು ಅಡಿ ಸ್ಫೋಟಕ ಸುದ್ದಿ ಸಿಕ್ಕಿರುವಂತಹದ್ದು. 2000ರಿಂದ 2015ರವರೆಗಿನ ತನಕದ ದಾಖಲೆ ನಾಶಪಡಿಸಲಾಯಿತ ಅನ್ನುವಂಥ ಅನುಮಾನ ಈಗ ಮೂಡ್ತಾ ಇದೆ. ಕಾರಣ, ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವಿನ ಲೆಕ್ಕ ಇಲ್ಲ. ಈ ಅವಧಿಯ ಅಸಹಜ ಸಾವಿನ ಲೆಕ್ಕವೂ ಕೂಡ ಲಭ್ಯ ಇಲ್ಲ. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳದಲ್ಲಿ ತಲೆಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೂ ಏನೆಲ್ಲ ನಡೀತಾ ಇದೆ ಅನ್ನೋದರ ಅಪ್ಡೇಟ್ಸ್ ಅನ್ನ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗಾಗಿ ನಾವು ಕೊಡ್ತಾ ಇದ್ದೀವಿ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಧರ್ಮಸ್ಥಳದ ಈ ಎಲ್ಲಾ ವಿಚಾರಕ್ಕೆ ದೊಡ್ಡ ಟ್ವಿಸ್ಟ್ ಅನ್ನ ಕೊಡುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಈ ಕ್ಷಣಕ್ಕೆ ನಾವು ಇಡ್ತಾ ಇದ್ದೀವಿ. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, ಈ ಶವಗಳ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ನಡೆದಿದ್ದೇನು, ಈ ಎಲ್ಲಾ ವಿಚಾರಗಳಿಗೆ ಇನ್ನೊಂದು ಟ್ವಿಸ್ಟ್ ಈಗ ಲಭ್ಯ ಆಗ್ತಾ ಇದೆ. ಏನದು ಟ್ವಿಸ್ಟ್? ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು.
ಧರ್ಮಸ್ಥಳ ತಲೆಬುರುಡೆ ಕೇಸ್ನ ಸ್ಫೋಟಕ ಸುದ್ದಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಬಿಗ್ ಎಕ್ಸ್ಕ್ಲೂಸಿವ್. ಅಸಹಜ ಸಾವು ಕೇಸ್ಗೆ ಟ್ವಿಸ್ಟ್ ಕೊಡುವಂತಹ ಸುದ್ದಿ ಇದು. ಏನದು ಟ್ವಿಸ್ಟ್ ಆಗಿದ್ದಾರೆ, ಇಲ್ಲಿವರೆಗೂ ಏನೇನಾಗಿದೆ, ಇದು ಯಾವ ರೀತಿ ಟ್ವಿಸ್ಟ್ ಅನ್ನ ಕೊಡುತ್ತೆ? ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಬಿಗ್ ಎಕ್ಸ್ಕ್ಲೂಸಿವ್ ಇದು. ನೋಡಿ ವೀಕ್ಷಕರೇ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈವರೆಗೂ ನಡೆದಿರುವಂತಹ ಅಸಹಜ ಸಾವಿನ ಸಂಖ್ಯೆ ಎಷ್ಟು? ಅನಾಮಧೇಯ ವ್ಯಕ್ತಿ ಕೊಟ್ಟಿರುವಂತಹ ಮಾಹಿತಿ ಏನು? ಆತನ ಕೋರಿಕೆಗೂ ಇಲ್ಲಿ ನಡೆದಿರುವಂತಹ ಈ ಘಟನೆಗಳಿಗೂ ಸಾಮ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಹಳ ಮುಖ್ಯವಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಅಸಹಜ ಸಾವು, ಅನ್ಯಾಚುರಲ್ ಡೆತ್, ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಕೂಡ ಅನೇಕ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೂತಿಟ್ಟ ಶವಗಳು, ಅದರ ಲೆಕ್ಕ, ಇದರೆಲ್ಲ ಬಗ್ಗೆ ಮಾತಾಡಿದ್ದಾರೆ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವಿನ ಲೆಕ್ಕ ಎಷ್ಟು? ನಿಗೂಢ ವ್ಯಕ್ತಿ ಕೋರಿದ ಮಾಹಿತಿಗೆ ಉತ್ತರ ಸಿಗುತ್ತಾ? ಮಾಹಿತಿ ಹಕ್ಕಿನ ಅಡಿ ಸಿಕ್ಕಿದೆ. ಸ್ಫೋಟಕ ಸುದ್ದಿ. ಮಾಹಿತಿ ಹಕ್ಕಿನ ಅಡಿ ಸಿಕ್ಕಿರುವಂತಹ ಸ್ಫೋಟಕ ಸುದ್ದಿ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವಿನ ಲೆಕ್ಕ, ನಿಗೂಢ ವ್ಯಕ್ತಿ ಕೋರಿದ ಮಾಹಿತಿಗೆ ಉತ್ತರ ಸಿಗುತ್ತಾ? ಮಾಹಿತಿ ಹಕ್ಕಿನ ಅಡಿ ಸ್ಫೋಟಕ ಸುದ್ದಿಯೊಂದು ಸಿಕ್ಕಿದೆ. ಹಾಗಿದ್ದರೆ ಏನದು? ವೆರಿ ಶಾಕಿಂಗ್ ವಿಚಾರ ಏನಂತಂದ್ರೆ, ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಈವರೆಗೂ ನಡೆದಂತಹ ಸಾವಿನ ವಿಚಾರವಾಗಿ ಲೆಕ್ಕವೇ ಇಲ್ಲ. ಎಲ್ಲಾ ದಾಖಲೆಗಳು ನಾಶವಾಯ್ತಾ ಅನ್ನುವಂತಹ ಪ್ರಶ್ನೆ. ನೋಡಿ, 2005ರಿಂದ 2015ರವರೆಗೂ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಸಾವಿನ ವಿಚಾರ, ಅಸಹಜ ಸಾವು ಇತ್ಯಾದಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಲೆಕ್ಕವೇ ಇಲ್ಲವಾ? ಹಾಗಿದ್ದಾರೆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಅಸಹಜ ಸಾವಿನ ಲೆಕ್ಕ ಇಲ್ಲ. 2000ರಿಂದ 2015ರವರೆಗಿನ ತನಕದ ದಾಖಲೆಯನ್ನ ನಾಶಪಡಿಸುವಂತಹ ಕೆಲಸ ಆಯಿತಾ? ಹಾಗಿದ್ದಾರೆ ಈ ಅವಧಿಯ ಅಸಹಜ ಸಾವಿನ ಲೆಕ್ಕವೂ ಲಭ್ಯ ಇಲ್ಲ. 2000ರಿಂದ 2015ರವರೆಗಿನ ತನಕದ ದಾಖಲೆಗಳ ನಾಶ, ಇದೆಲ್ಲ ಹೇಗೆ ಸಾಧ್ಯ? ಮಾಹಿತಿ ಹಕ್ಕು ಅಡಿ ಸ್ಫೋಟಕ ಸುದ್ದಿ ಸಿಕ್ಕಿರುವಂತಹದ್ದು. 2000ರಿಂದ 2015ರವರೆಗಿನ ತನಕದ ದಾಖಲೆ